ಹಲೋ ಗೈಸ್, ಸ್ಟಾರ್ ಆಟಗಾರ ಆಸ್ಪತ್ರೆಗೆ ದಾಖಲು. ಆದರೆ ಯಾರು ಆ ಆಟಗಾರ ಅಂದ್ಕೊಳ್ಳೋದಾದರೆ ನೋಡ್ಬೋದು, ನಿಮ್ಮ ಟೀಮ್ ಇಂಡಿಯಾದ ಮಾಜಿ ಆಟಗಾರ. ಒಂಥರ ಇವರು ಕೂಡ ತೆಂಡೂಲ್ಕರ್ ಥರ ಸ್ಟಾರ್ ಅಂತ ಹೇಳ್ಬೋದು. ಇನ್ನು ಯಾರಪ್ಪ ಅಂದರೆ ವಿನೋದ್ ಕಾಂಬ್ಳಿ ಅವರು ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾರೆ. ಈ ಹಿಂದೆ ಸಚಿನ್ ಅವರೇನಪ್ಪ ಅಂದರೆ ಇದೀಗ ವಿನೋದ್ ಕಾಂಬ್ಳಿ ಅವರಿಗೆ ಹಾರ್ಟ್ ಸರ್ಜರಿ ಆಗಿತ್ತು. ಈಗ 2013ರಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿರೋಂಥ ವಿನೋದ್ ಕಾಂಬ್ಳಿ ಅವರು ಈಗ ರಿವೀಲ್ ಮಾಡಿದರು. ಬಟ್ ಇದೀಗ ಮತ್ತೊಮ್ಮೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಂದು ಸ್ಥಿತಿ ಇದೀಗ ಗಂಭೀರ ಅಂತಲೇ ಹೇಳ್ಬೋದು. ಹೀಗಾಗಿ ಅವರು ಬೇಗ ರಿಕವರಿ ಆಗಲಿ ಅಂತ ಕೂಡ ನಾವು ಕೂಡ ಆಶಿಸ್ತೀವಿ. ಬಟ್ ವಿನೋದ್ ಕಾಂಬ್ಳಿ ಬಗ್ಗೆ ಹೇಳಬೇಕಂದ್ರೆ ಟೀಮ್ ಇಂಡಿಯಾ ಪರ 9 ವರ್ಷ ಅಂತಾರಾಷ್ಟ್ರೀಯ ಕೆರಿಯರ್ ಕೂಡ ಇವ್ರದ್ದು ಆಗಿದೆ. ಅಂದರೆ 17 ಟೆಸ್ಟ್, 104 ಏಕದಿನ ಪಂದ್ಯಗಳನ್ನು ಕೂಡ ಇವರು ಆಡಿದ್ದಾರೆ. ಬಟ್ ಅದೇ ಥರ ಇವರು 4 ಸೆಂಚುರಿ ಹಾಗೂ 2 ಡಬಲ್ ಸೆಂಚುರಿ ಕೂಡ ಇವರು ಬಾರಿಸಿದರು. ಬಟ್ ಮೊದಲ ಭಾರತೀಯ ಆಟಗಾರ ಕೂಡ ಇವರು ಕನ್ಸೆಕ್ಟಿವ್ ಡಬಲ್ ಸೆಂಚುರಿ ಬಾರಿಸಿದರು ಟೆಸ್ಟ್ನಲ್ಲಿ ಅಂತಲೇ ಹೇಳ್ಬೋದು. ಇದು ಏನಪ್ಪ ವಿನೋದ್ ಕಾಂಬ್ಳಿ ಒಂದು ವೇಳೆ ತೆಂಡೂಲ್ಕರ್ ಕಾಲದಲ್ಲಿ ಇದ್ದಿದ್ರೆ ಅವರು ಕೂಡ 100 ಶತಕ ಬಾರಿಸಿದ್ರೇನೋ ಗೊತ್ತಿಲ್ಲ. ಹೀಗಾಗಿ ಅವರಿಗೆ ಅವಕಾಶ ಸಿಗದ ಕಾರಣ ತಂಡದಿಂದ ಹೊರಗುಳಿದರು. ಇದು ಏನಪ್ಪ ಅಂದರೆ ವಿನೋದ್ ಕಾಂಬ್ಳಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಹಾಗೆ ನೀವು ತೆಂಡೂಲ್ಕರ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ